ಅಸಲು ಏನಾಗ್ತಿದೆ ಕರ್ನಾಟಕ ರಾಜ್ಯದಲ್ಲಿ? ನಾಚಿಕೆ ಪಡ್ಬೇಕು ನಾವೆಲ್ಲ. ಇವತ್ತು ಧರ್ಮಸ್ಥಳದ ಇನ್ಸಿಡೆಂಟ್ ಬಗ್ಗೆ ಹಿಂದಿ, ಇಂಗ್ಲಿಷ್, ತೆಲುಗು, ತಮಿಳು ನ್ಯೂಸ್ ಚಾನೆಲ್ಗಳಲ್ಲಿ ಟೆಲಿಕಾಸ್ಟ್ ಆಗ್ತಾ ಇದೆ. ಬಟ್ ನಮ್ಮ ಕನ್ನಡ ನ್ಯೂಸ್ ಚಾನೆಲ್ಗಳಲ್ಲಿ ಕೆಲವೊಂದು ಚಾನೆಲ್ಗಳನ್ನು ಬಿಟ್ಟರೆ ಪ್ರಮುಖ ಚಾನೆಲ್ಗಳಲ್ಲಿ ಇವತ್ತಿಗೂ ಸಹ ಅದ್ರ ಬಗ್ಗೆ ಟೆಲಿಕಾಸ್ಟೇ ಆಗಿಲ್ಲ. ಒಬ್ಬ ಆಕ್ಟರ್ ಅರೆಸ್ಟ್ ಆಗಿದ್ದಾನಂದ್ರೆ ಇಡೀ ರಾಜ್ಯ ಪೂರ್ತಿ ಬ್ರೇಕಿಂಗ್ ನ್ಯೂಸ್ ಮಾಡ್ತೀರಾ. ಸಿದ್ದರಾಮಯ್ಯನವರು ಸ್ಕೂಲ್ನಲ್ಲಿ ಮಕ್ಕಳ ಜೊತೆ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಅಂತ ಸೆನ್ಸೇಷನಲ್ ನ್ಯೂಸ್ ಮಾಡ್ತೀರಾ. ಅಂಥದ್ರಲ್ಲಿ ಧರ್ಮಸ್ಥಳದ ಇನ್ಸಿಡೆಂಟ್ ಬಗ್ಗೆ ಇವತ್ತು ಒಬ್ಬ ವ್ಯಕ್ತಿ ಸಾಕ್ಷಿ ಹೇಳೋದಕ್ಕೆ ಮುಂದೆ ಬಂದಿದ್ರೆ ಅದ್ರ ಬಗ್ಗೆ ಕೇರೇ ಮಾಡ್ತಾ ಇಲ್ಲ. ಮೀಡಿಯಾ ಅಂದ್ರೆ ಪ್ರಜಾಪ್ರಭುತ್ವದ 4ನೇ ಅಂಗ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಕಾರ್ಯ ನಿರ್ವಹಿಸದೇ ಇದ್ರೆ ಅವುಗಳು ಸರಿಯಾಗಿ ಕಾರ್ಯನಿರ್ವಹಿಸೋ ತರ ಮಾಡಬೇಕಾಗಿದ್ದು ಮೀಡಿಯಾ. ಆದ್ರೆ ಅನ್ಫಾರ್ಚುನೇಟ್ಲಿ ಇವತ್ತು ಮೀಡಿಯಾನೇ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಸೊ ಅವುಗಳು ಸರಿಯಾಗಿ ಕಾರ್ಯನಿರ್ವಹಿಸಿಲ್ಲ ಅಂದ್ರೆ ಅವುಗಳು ಕಾರ್ಯನಿರ್ವಹಿಸೋ ತರ ಮಾಡಬೇಕಾಗಿದ್ದು ನಾವು. ಒಂದು ವಿಷಯ ಜ್ಞಾಪಕ ಇಟ್ಕೊಳ್ಳಿ, ಮೀಡಿಯಾದಿಂದ ನಾವು ಬದುಕ್ತಾ ಇಲ್ಲ, ನಮ್ಮಿಂದ ಮೀಡಿಯಾ ಬದುಕ್ತಾ ಇರೋದು. ನಾವು ಕೊಡುವಂತ ವ್ಯೂಸ್ ಇದೆಯಲ್ಲ, ಅದರಿಂದ ಮೀಡಿಯಾಗೆ ಪೇಮೆಂಟ್ ಸಿಗುವಂಥದ್ದು. ಮೀಡಿಯಾಗೆ ತಕ್ಕ ಪಾಠ ಕಲಿಸ್ಬೇಕಂದ್ರೆ ಮಾಡಬೇಕಾಗಿದ್ದು ಒಂದೇ ಒಂದು ಕೆಲಸ, ಲೆಟ್ಸ್ ಬಾಯ್ಕಾಟ್ ಟು ಮೀಡಿಯಾ. ಇವತ್ತಿಂದ ಟಿವಿ ಮತ್ತು ಮೊಬೈಲ್ನಲ್ಲಿ ನ್ಯೂಸ್ ಚಾನಲ್ಸ್ನ ನೋಡೋದನ್ನು ಒಂದು ವಾರ ಬಿಟ್ಬಿಡಿ, ಮೀಡಿಯಾಗೆ ಪೇಮೆಂಟ್ ಹೇಗೆ ಸಿಗ್ತದಂತ ನಾವು ನೋಡೋಣ. ಕರಪ್ಷನ್ ತಡಿಬೇಕಾಗಿದ್ದು ಮೀಡಿಯಾ, ಅಂಥದ್ರಲ್ಲಿ ಮೀಡಿಯಾನೇ ಕರಪ್ಷನ್ ಆಗಬಾರ್ದು. ಇವತ್ತಿಂದ ನನ್ನ ಜೊತೆ ನೀವು ಕೈ ಜೋಡಿಸಿ ಒಂದು ವಾರ ಮೀಡಿಯಾನ ಬೈಕಾಟ್ ಮಾಡೋಣ. ಆಮೇಲೆ ನೋಡಿ ರೆಸ್ಪಾಂಡ್ ಯಾವ ರೀತಿ ಇರ್ತದಂತ. ಮೊನ್ನೆ ಸೌಜನ್ಯ, ಇವತ್ತು ಅನನ್ಯ, ನಾಳೆ ಇನ್ನೊಬ್ಬ ಕನ್ಯಾ ಬಲಿ ಆಗ್ತಾಳೆ. ಅದ್ರ ಬಗ್ಗೆ ಕೂಡ ಮೀಡಿಯಾ ಅನ್ನೋದು ಕೇರ್ ಮಾಡೋದಿಲ್ಲ. ಈ ರೀತಿನೇ ಇರೋಣ. ಇವತ್ತಿಂದ ಅದು ಬದಲಾಗಬೇಕಂದ್ರೆ ನಾವೆಲ್ಲ ಕೈ ಜೋಡಿಸ್ಬೇಕು. ಕನ್ನಡ ಭಾಷೆ ಅಂತ ಬಂದ್ರೆ ಯಾವ ರೀತಿ ನಾವೆಲ್ಲ ಒಗ್ಗಟ್ಟಾಗ್ತೀವೋ ಅದೇ ರೀತಿ ಪ್ರತಿಯೊಬ್ಬರು ಬಾಯ್ಕಾಟ್ ಮೀಡಿಯಾ ಅಂತ ಶೇರ್ ಮಾಡಿ.